ನಾನಿವತ್ತು ಬೆಳಗ್ಗೆನೇ ಸೋರೆಕಾಯಿ ಸಾಂಬಾರು, ರೈಸು, ಮುದ್ದೆ ಮಾಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸೋಮವಾರ ಬೆಳಗ್ಗೆನೇ ಬಾಗಿಲು ತೊಳೆದು ರಂಗೋಲಿ ಹಾಕ್ತಾ ಇದ್ದೀನಿ. ರಂಗೋಲಿ ಹೇಗೈತಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ನಾನಿವತ್ತು ಬೆಳಗ್ಗೆನೇ ಸ್ವಲ್ಪ ಬಾಗಿಲು ತೊಳೆದ್ಬಿಟ್ಟು ಕಾಫಿ ಮಾಡಿ ಕುಡಿದ್ಬಿಟ್ಟು ನಾನಿವತ್ತು ಸಾಂಬಾರು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಮಕ್ಕಳು ಟಿಫನ್ ಬೇರೆ ಕಟ್ಟಬೇಕು. ಟಿಫನ್ಗೆ ಪುಳಿಯೋಗರೆ ಮಾಡ್ತೀನಿ. ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಬೇಕು ಯಜಮಾನ್ರ ಬಾಕ್ಸ್ಗೆ ಅಂದ್ಬಿಟ್ಟು ರೈಸು ಆಲ್ರೆಡಿ ಮಾಡಿಟ್ಟಿದ್ದೆ. ತೊಗರಿಬೇಳೆ ಮತ್ತು ಸೋರೆಕಾಯಿ ಹುಳಿ ಸಾಂಬಾರು ಮಾಡ್ತಾಯಿದ್ದೀನಿ. ತೊಗರಿಬೇಳೆ ಮತ್ತು ಸೋರೆಕಾಯಿ ಹುಳಿ ಸಾಂಬಾರು ತುಂಬಾ ಚೆನ್ನಾಗಿರ್ತೈತೆ. ನಾನು ಇವತ್ತು ಒಂದು ಸ್ವಲ್ಪ ತೊಗರಿಬೇಳೆ ಮತ್ತು ಹೆಸರುಬೇಳೆ ಎರಡು ತೊಗೊಂಡಿದ್ದೀನಿ, ತಂಪಾಗಿರ್ತೈತೆ ಅಂದ್ಬಿಟ್ಟು. ಅದು ಮಾಡೋಕ್ಕೆ ಒಂದೆರಡು ಟೊಮೊಟೊ ತೊಗೊಂಡಿದ್ದೀನಿ, ಚಿಕ್ಕ ಸೈಜು 2 ಟೊಮೊಟೊ, ಒಂದು 3 ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಒಂದು ಚಿಕ್ಕದು ಸೋರೆಕಾಯಿ, ಎಳೆ ಸೋರೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕಟ್ ಮಾಡಿ ಹಾಕ್ತೀನಿ. ಹಾಗೆ 3 ವಿಸಿಲ್ ಬಿಡ್ತೀನಿ. ಅದು ಈ ಸಾಂಬಾರು ದೇಹಕ್ಕೆ ತುಂಬ ತಂಪಾಗಿರ್ತೈತೆ, ಹಾಗೆ ರುಚಿಕರವಾಗಿರ್ತೈತೆ, ತುಂಬ ಚೆನ್ನಾಗಿರ್ತೈತೆ. ಒಮ್ಮೆ ಮಾಡಿ ಟ್ರೈ ಮಾಡಿ ನೋಡಿ ನೀವು ಕೂಡ. ಮುದ್ದೆಗೆ ರೈಸ್ಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರ್ತೈತೆ. ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೋಬೇಕು. ಕೆಲವರು ಬೆಳ್ಳುಳ್ಳಿ ಸ್ಕಿಪ್ ಮಾಡ್ತಾರೆ, ನಾನು ಬೆಳ್ಳುಳ್ಳಿ ಹಾಕ್ತೀನಿ, ತುಂಬಾ ಚೆನ್ನಾಗಿರ್ತೈತೆ. ಒಂದ್ಸರಿ ನೀವು ಟ್ರೈ ಮಾಡಿ. ಹಾಗೆ ನಾನಿವಾಗ 2 ವಿಸಿಲು ಕ್ಲೋಸ್ ಮಾಡಿ 2 ವಿಸಿಲ್ ಬಿಟ್ಟು ಮತ್ತೆ ನೋಡಿ ಈ ಥರ ಬೆಂದಿದೆ ಬೇಳೆ ಮತ್ತು ಸೋರೆಕಾಯಿ. ಅದಾದಮೇಲೆ ನಾನು ಮಸಾಲೆಗೆ ಏನೇನು ಹಾಕ್ಕೊತೀನಿ, ನಾನು ಮಸಾಲೆ ರುಬ್ಕೊನಲ್ಲ. ಹುಳಿ ಸಾಂಬಾರು, ಬೇಳೆ ಸಾಂಬಾರು ಮಾಡೋಂಗಿದ್ರೆ ನಾನು ಮಸಾಲೆ ರುಬ್ಕೊನಲ್ಲ. ಆಲ್ರೆಡಿ 2 ಟೊಮೊಟೊ ಬೇಯಿಸಿಟ್ಕೊಂಡಿದ್ದೀನಲ್ಲ ಅದು, ಮತ್ತು ಒಂದು ನಿಂಬೆಹಣ್ಣಷ್ಟು ಗಾತ್ರ ಹುಣಸೆಹಣ್ಣು. ಫಸ್ಟು ಹುಣಸೆಹಣ್ಣು ನೆನೆಸಿಟ್ಕೊಂಬಿಟ್ಟಿರ್ತೀನಿ. ಇನ್ನು ಟೊಮೊಟೊ ಕಿವುಚ್ಕೊಂಡು ಸಾಂಬಾರು ಪುಡಿ ಹಾಕಿ ಅದಕ್ಕೆ ಮಿಕ್ಸ್ ಮಾಡ್ಕೊತೀನಿ ನಾನು. ಈ ಹುಣಸೆಹಣ್ಣು ನೆನೆಸಿಟ್ಕೊಂಡಿರೋದನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಸಾಂಬಾರು ಪುಡಿ ಎಷ್ಟು ಬೇಕೋ, ನಮ್ಮ ಸಾಂಬಾರಿಗೆ ಎಷ್ಟು ಬೇಕೋ ಸಾಂಬಾರು ಪುಡಿ ಅಷ್ಟು ನಾನಿವಾಗ 3 ಚಿಕ್ಕ ಟೀ ಸ್ಪೂನಲ್ಲಿ ಹಾಕಿದ್ದೀನಿ. ಆಮೇಲೆ ಹುಣಸೆಹಣ್ಣು ರಸ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಟೊಮೊಟೊ ಕಿವುಚಿರೋ ಇದಕ್ಕೆ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಇವಾಗ ಮಸಾಲೆ. ನೋಡಿ, ನಮ್ಮ ಮನೇಲಿ ತುಂಬ ಇಷ್ಟಪಡ್ತಾರೆ ಸೋರೆಕಾಯಿ ಸಾಂಬಾರು ಅಂದರೆ, ಎಲ್ಲರಿಗೂ ಇಷ್ಟನೇ. ನನ್ನ ಮಕ್ಳಿಗೆ, ಹಸ್ಬೆಂಡ್ಗೆ ಎಲ್ಲರಿಗೂ ತುಂಬ ಚೆನ್ನಾಗಿರ್ತೈತೆ ಅಂದ್ಬಿಟ್ಟು. ಇನ್ನು ಈ ಸಾಂಬಾರು ಪುಡಿ ನಾನೇ ಮನೆಯಲ್ಲೇ ಮಾಡ್ಕೊಳೋವಂಥ ಸಾಂಬಾರು ಪುಡಿ ಇದು. ಅಂಗಡಿಯಲ್ಲಿ ಯಾವುದೇ ರೀತಿ ಸಾಂಬಾರು ಪುಡಿ, ಧನಿಯಾ ಪುಡಿ ತರಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇವಾಗ. ನೋಡ್ತಾ ಇದ್ದೀರಾ, ಇವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಸಾಂಬಾರು ಉಪ್ಪು ಎಲ್ಲ ಹಿಡೀಲಿ ಅಂತ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಇವಾಗ ನನ್ನ ಮಕ್ಳಿಗೆ ಹಂಗೆ ಟಿಫನ್ಗೆ ಹಂಗೆ ಬೇಗ ಬೇಗ ರೆಡಿ ಮಾಡ್ಕೊತಾ ಇದ್ದೀನಿ. ಪುಳಿಯೋಗರೆ ಮಾಡೋಣ ಅಂತ, ಟೈಮ್ ಬೇರೆ ಆಗಿಬಿಟ್ಟಿತ್ತು. ಸೋಮವಾರ ಆಗಿರೋದ್ರಿಂದ ಎಷ್ಟು ಕೆಲಸ ಮಾಡಿದ್ರೂ ಸಾಕಾಗಲ್ಲ ಹೌಸ್ ವೈಫ್ಗೆ. ಬೆಳಗ್ಗೆ ಮಕ್ಳು ಟಿಫನ್ನು, ಮಧ್ಯಾಹ್ನ ಊಟಕ್ಕೆ ಒಂದೇ ಸರಿ ರೆಡಿ ಮಾಡಬೇಕು. ಯಜಮಾನ್ರು ದೂರ ಕೆಲ್ಸಕ್ಕೆ ಹೋಗೋದು, ಬಾಕ್ಸ್ ಎತ್ಕೊಂಡು ಹೋಗ್ತಾರೆ. ಹಂಗಾಗಿ ಅವರು ಮಧ್ಯಾಹ್ನ ಪುಳಿಯೋಗರೆ ತಿನ್ನೋಕ್ಕಾಗಲ್ಲ ಅಂತ ಸಾಂಬಾರು ಮಾಡಬೇಕು. ಪುಳಿಯೋಗರೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಪುಳಿಯೋಗರೆಗೆ ಫಸ್ಟ್ ಎಣ್ಣೆ ಕಾಯಿಸ್ಬಿಟ್ಟು ಕಡಲೆಬೀಜ, ಕಡಲೆಬೇಳೆ ಎಲ್ಲ ಹಾಕ್ಕೊಬೋದು. ನಾನು ಕಡಲೆಬೇಳೆ ಹಾಕಿಲ್ಲ, ಕಡಲೆಬೀಜ ಮಾತ್ರ ಹಾಕಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, 4 ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಕಂದು ಬಣ್ಣಕ್ಕೆ ಬರಬೇಕು ಕಡಲೆಬೀಜ, ಆವಾಗಲೇ ತುಂಬ ಚೆನ್ನಾಗಿರ್ತೈತೆ ಟೇಸ್ಟು. ಬಾಯಿಗೆ ಕಡಲೆಬೀಜ ಒಂದೊಂದೇ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರ್ತೈತೆ. ಅದಾದಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿರ್ತೀನಿ ನಾನು. 2 ಪಾಕೆಟ್ MTR ಪುಳಿಯೋಗರೆ, ರೆಡಿ ಇರುವಂಥ ಪುಳಿಯೋಗರೆ ಹಾಕ್ಕೊಂಡು ಸ್ವಲ್ಪ ಒಂದು 5 ನಿಮಿಷ ಫ್ರೈ ಮಾಡ್ಕೊತೀನಿ ಲೋ ಫ್ಲೇಮಲ್ಲಿ. ಇದಕ್ಕೂ ರುಚಿಗೆ ತಕ್ಕಷ್ಟು ಉಪ್ಪು,
ಒಂದು 2 ಕಡೆನೂ ಬೇಗ ಬೇಗ ಮಾಡಬೇಕಲ್ಲ, ಮಕ್ಳಿಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಎಷ್ಟು ಬೇಗ ಇದ್ದರೂ ಟೈಮ್ ಸಾಕಾಗಲ್ಲ. ಹಂಗಾಗಿ ನಾನು 2 ಕಡೆ ಒಂದು ಸರಿ ಬೇಗ ಮಾಡ್ಕೊತಾ ಇರ್ತೀನಿ. ಅದಾದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ನಾನು ಮಿಕ್ಸ್ ಮಾಡ್ತೀನಿ. ಫ್ಲೇವರ್ ತುಂಬ ಚೆನ್ನಾಗಿ ಕಾಣಿಸ್ತೈತೆ, ಚೆನ್ನಾಗೂ ಇರುತ್ತೆ ಅಂತ. ಪುಳಿಯೋಗರೆ ಗೊಜ್ಜು ರೆಡಿ ಆಯಿತು. ಆಲ್ರೆಡಿ ಮಿಕ್ಸ್ ಮಾಡಬೇಕಿನ್ನು. ಮಿಕ್ಸ್ ಮಾಡಿದ್ದಾಯಿತು. ಮಕ್ಳಿಗೆ ಬಾಕ್ಸ್ಗಳು ಕಟ್ಟಬೇಕು ಇಬ್ರಿಗೂ. ನಾನು ಯಾವತ್ತೂ ಅಷ್ಟೇ ಅನ್ನ ಕುಕ್ಕರಲ್ಲಿ ಮಾಡಲ್ಲ, ಅದು ನಿಮಗೂ ಗೊತ್ತು. ಯಾಕೆ ಮಾಡಲ್ಲ ಅಂತ ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ. ಮಕ್ಳಿಗಿನ್ನ ಸ್ನ್ಯಾಕ್ಸ್ಗೆ ಒಬ್ರಿಗೆ ಡ್ರೈ ಫ್ರೂಟ್ಸ್ ಬೇಕು, ಇನ್ನೊಬ್ರಿಗೂ ಆಮೇಲೆ ಆಯಿಲ್ ಫುಡ್ಡೇ ಬೇಕು. ಅವ್ರು ಯಾವ್ದು ಕೇಳ್ತಾರೋ ಅದು ಹಾಕಿ ಕಳಿಸ್ತೀನಿ. ನನ್ನ ಮಗ ಹೇಳಿದ ಮಾತು ಕೇಳ್ತಾ ಇಲ್ಲ, ಹಂಗಾಗಿ ಅದಕ್ಕೆ ಅವನಿಗೆ ಆಯಿಲ್ ಫುಡ್ಡೇ ಹಾಕ್ತಾಯಿದ್ದೀನಿ ಅವ್ನು ಕೇಳಿದ್ದು. ಇನ್ನು ಬಾಕ್ಸು, ಲಂಚ್ ಬಾಕ್ಸು ಮತ್ತು ಸ್ನ್ಯಾಕ್ಸ್ ಬಾಕ್ಸು ಎಲ್ಲ ರೆಡಿ, ವಾಟ್ರ್ ಬಾಟ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಬಾದಾಮಿ ಒಂದು ಸ್ವಲ್ಪ ಒಂದೊಂದು ವಾರಕ್ಕೆ ಒಂದೊಂದು ಕೊಡ್ತೀನಿ. ಅದಾದಮೇಲೆ ಇನ್ನು ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ ಸಾಂಬಾರಿಗೆ. ಹಾಕಿದ್ದಾದ್ಮೇಲೆ ಇನ್ನು ಯಜಮಾನ್ರು ಅವರು ಮಕ್ಕಳನ್ನ ಸ್ಕೂಲ್ಗೆ ಬಿಟ್ಬಿಟ್ಟು ಬರೋ ಅಷ್ಟರೊಳಗೆ ಬಾಕ್ಸ್ ರೆಡಿ ಮಾಡಬೇಕು ಅವ್ರಿಗೆ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಬೇಗ ಬೇಗ. ತೊಗರಿಬೇಳೆ ಸಾಂಬಾರು ರೆಡಿ ಆಯಿತು, ಸೋರೆಕಾಯಿ ಸಾಂಬಾರು ನೋಡಿ ಬಿಸಿ ಬಿಸಿ ಹೇಗಿದೆ ಅಂತ. ಮುದ್ದೆ ಜೊತೆ ಅನ್ನದ ಜೊತೆ ಬ್ಯಾಟಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ. ಇನ್ನು ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾದ್ಮೇಲೆ ನನ್ನ ಕೆಲಸ ಶುರು ಆಯಿತು. ಟಿಫನ್ನು, ಅಡುಗೆ, ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಮಾಡಿದ್ದಾದಮೇಲೆ ಇನ್ನು ಸ್ಟವ್ ಎಲ್ಲ ಕ್ಲೀನ್ ಮಾಡ್ತೀನಿ. ನನಗೆ ಫಸ್ಟ್ ಸ್ಟವ್ ನೀಟಾಗಿರಬೇಕು ಯಾವಾಗೂ ಅಷ್ಟೇ. ವಾಶ್ರೂಮು ಮತ್ತು ಕಿಚನ್ ಯಾವಾಗಲೂ ತುಂಬ ಚೆನ್ನಾಗಿರಬೇಕು. ಹಂಗಾಗಿ ಅಡುಗೆ ಆದಮೇಲೆ ಪ್ರತಿದಿನವೂ ನಾನು ಈ ಥರ ಮಾಡ್ತೀನಿ. ಬೆಳಗ್ಗೆ ಅಷ್ಟೇ, ನೈಟು ಅಷ್ಟೇ. ಅಡುಗೆ ಆದಮೇಲೆ ಸ್ಟವ್ ಕ್ಲೀನ್ ಮಾಡಬೇಕು, ಅದು ನನ್ನ ಕರ್ತವ್ಯ, ನನ್ನ ಕೆಲಸ ಅಂತಲೇ ಹೇಳ್ಬೋದು. ಇನ್ನು ಈ ಸ್ಟವ್ ಬಂದು ಒಂದು 11 ಇಯರ್ 12 ಇಯರ್ ಆಗೈತೆ. ಆಫೀಸಿಂದ ತೊಗೊಂಡಿರೋದು. ಈ ಸ್ಟವ್ ತುಂಬ ಬಾಳಿಕೆ ಬರ್ತೈತೆ. ಎಲ್ಲ ಕ್ಲೀನ್ ಆಗಿದ್ದಾದ್ಮೇಲೆ ಇನ್ನು ನನ್ನ ಮಕ್ಕಳು ಕೇಕ್ ಕಳಿಸಿದ್ರು ಬಾಕ್ಸಲ್ಲಿ. ಸಂಡೇ ಫಾದರ್ಸ್ ಡೇ ಇದ್ದಿದ್ದರಿಂದ ಅವ್ರು ಸೆಲೆಬ್ರೇಷನ್ ಮಾಡಿದರು, ನಾವು ಹೋಗಿಲ್ಲ. ಹಂಗಾಗಿ ಪಾರ್ಸಲ್ ಮಾಡಿ ಕಳಿಸಿದ್ರು. ಇನ್ನು ಕೇಕು ಮಕ್ಕಳು ಸ್ಕೂಲ್ಗೆ ಹೋದ್ರು, ಅವ್ರು ಬಂದಮೇಲೆ ತಿಂತಾರೆ. ಅದಾದಮೇಲೆ ಮನೆಗಳೆಲ್ಲ ಕ್ಲೀನ್ ಮಾಡಿ ನಾನು ದೇವ್ರ ಸಾಮಾನು ತೊಳೆದು ಮನೆ ಉಜ್ಜಿ ಬಾಗಿಲೆಲ್ಲ ತೊಳೆದು ಹೊಸಲೆಲ್ಲ ತೊಳೆದು ರಂಗೋಲಿ ಹಾಕಿ ಪೂಜೆ ಮಾಡ್ತಾಯಿದ್ದೀನಿ. ಇನ್ನು ಪೂಜೆ ಮಾಡೋಷ್ಟರೊಳಗೆ ನಾನು 11 ಗಂಟೆ ಆಗಿತ್ತು. ಮಕ್ಕಳಿರುವಾಗ ಬೆಳಗ್ಗೆನೇ ಪೂಜೆ ಮಾಡೋಕ್ಕಾಗಲ್ಲ. ಅದಾದಮೇಲೆ ಮನೆ ನೋಡಿದ್ರೆ ಈ ಥರ ಇತ್ತು. ಪೂಜೆ ಮಾಡಿದ್ದಾದ್ಮೇಲೆ ಹೆಂಗೈತೆ ಅಂತ ನೋಡಿ ಕಮೆಂಟ್ ಮಾಡಿ. ಮನೆ ಕ್ಲೀನಾಗಿರಬೇಕು, ನೀಟಾಗಿರಬೇಕು. ನಾನು ಮನೆ ಹೇಗೆ ಇಟ್ಕೊಂಡಿದ್ದೀನಿ ಅಂತ ಒಂದು ಕಮೆಂಟಲ್ಲಿ ತಿಳಿಸಿ. ಸ್ಟವ್ ಮೇಲೆ ಸ್ಟ್ಯಾಂಡ್ ಕೂಡ ನಾನು ಜೋಡಿಸಿಲ್ಲ, ಎಲ್ಲ ತೊಳೆದಿರೋದು ಹಂಗೆ ಐತೆ. ಯಾವ ಥರ ಐತೆ ನಮ್ಮ ಕಿಚನ್ನು ನೋಡಿ. ಸ್ಮಾಲ್ ಕಿಚನ್ ಇದು. ಸೋರೆಕಾಯಿ ಸಾಂಬಾರು ಬಾಕ್ಸ್ಗಳಿಗೆಲ್ಲ ಹಾಕಿದ್ದೆ. ಇನ್ನು ನಾನು ಊಟ ಮಾಡಿರಲಿಲ್ಲ. ಅದಾದಮೇಲೆ ಮನೆಯೆಲ್ಲ ಈ ಥರ ಇತ್ತು ಅಂತ ಒಂದು ವಿಡಿಯೋ ಮಾಡಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀನಿ ಮನೆ ನೋಡಿ. ಮನೆ ಕ್ಲೀನಾಗಿರಬೇಕು ಮೇಯ್ನು. ಅದಾದಮೇಲೆ ಈಚೆ ವ್ಯೂಸ್ ಈ ಥರ ಇತ್ತು ನಮ್ಮ ಮನೆ ಹೊರಗಡೆ. ನಾನು ಊಟ ಮಾಡೋಷ್ಟರೊಳಗೆ 12 ಗಂಟೆ ಆಗ್ಬಿಡ್ತೈತೇನೋ. ಅದಾದಮೇಲೆ ನಾನು ಊಟ ಮಾಡೋಷ್ಟರೊಳಗೆ 11:45 ಆಗಿತ್ತು. ತೊಗರಿಬೇಳೆ ಸೋರೆಕಾಯಿ ಸಾಂಬಾರು ಮತ್ತು ರೈಸು, ಖಾರ ಬೂಂದಿ ಜೊತೆ ಬ್ಯಾಟಿಂಗ್ ಸ್ವಲ್ಪ ಮಾಡಿಬಿಟ್ಟು ಮಿಕ್ಕಿರೋ ಕೆಲಸ ನೋಡಬೇಕಲ್ಲ. ಅದಾದಮೇಲೆ ಗೃಹಿಣಿಯರು
ಕೆಲ್ಸಕ್ಕೆ ಹೋಗೋರಾದರೂ ಟೈಮ್ ಕರೆಕ್ಟ್ಗೆ ಊಟ ಮಾಡ್ಬೋದು. ಆದರೆ ಮನೇಲಿರೋ ಅಂಥವ್ರು ಟೈಮ್ ಕರೆಕ್ಟ್ಗೆ ಊಟ ಮಾಡೋಕ್ಕಾಗಲ್ಲ. ಅದಂತೂ 100% ನಿಜ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.